ಹಾಯ್, ಮಹಾಸಂಗಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಇರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಬಗ್ಗೆ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ ಸಂಕ್ರಾಂತಿಯ ಹಬ್ಬದಲ್ಲಿ ಜಾತ್ರೆ ನಡೆಯುತ್ತೆ. ಯಾರಿಗೆಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯೋಕ್ಕಾಗಲ್ವೋ ಅವರೆಲ್ಲ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಕೂಡ ಹಾಗೆ ನಮಗೆ ಅಲ್ಲಿ ತನಕ ಹೋಗಿ ದರ್ಶನ ಅಂತೂ ಪಡೆಯೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಪ್ರತಿ ವರ್ಷ ಇಲ್ಲಿ ಜಾತ್ರೆಯ ದಿನ ಬಂದುಬಿಟ್ಟು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡಿತೇವೆ. ಸೊ ಇದು ಒಂಥರ ನಮಗೂ ಖುಷಿ ಕೊಡುತ್ತೆ. ಓಕೆ, ನಾವು ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿದ್ವಿ ಅಂತ ಹೇಳಿಬಿಟ್ಟು. ಇಲ್ಲಿ ಎಲ್ಲ ರೀತಿಯ ಜನರಿಗೂ ಅಲೋ ಇದೆ, ಮೀನ್ಸ್ ಲೇಡೀಸು ಹೋಗೋ ಹಾಗಿಲ್ಲ, ಆ ಥರ ಎಲ್ಲ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಲ್ಲಿ ಎಲ್ಲರೂ ಹೋಗ್ಬೋದು. ಇಲ್ಲಿ ದೇವ್ರ ಕೆಳಗಡೆ ಒಂದು ಉತ್ಸವ ಮೂರ್ತಿ ಕಾಣುತ್ತೆ. ಅದನ್ನು ದೇವ್ರ ಸುತ್ತ ಸುತ್ತರಿಸಿ ಆನೆ ಮೇಲೆ ಮೆರವಣಿಗೆ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಮೇನ್ ಗರ್ಭಗುಡಿ ಮಧ್ಯ ಇದೆ. ಎಡಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ್ಯಂಡ್ ಇದರ ಅಂದರೆ ಗರ್ಭಗುಡಿಯ ಬಲಭಾಗಕ್ಕೆ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ಬೋದು, ಇದು ಗಣಪತಿ ಮೂರ್ತಿ. ಇಲ್ಲೇನು ತಗೊಂಡು ಹೋಗ್ತಾ ಇದ್ರಲ್ಲ ಮೂರ್ತಿನ, ಇಲ್ಲಿ 18 ಮೆಟ್ಲುಗಳಲ್ಲಿ ಆ ಮೂರ್ತಿನ ಇಳಿಸ್ಕೊಂಡು ಬಂದು ಅದನ್ನು ಆನೆ ಮೇಲಿಟ್ಟು ಊರು ಸುತ್ತ ಮೆರವಣಿಗೆ ಮಾಡ್ತಾರೆ. ನೋಡಿ, ಇದೇ 18 ಮೆಟ್ಲುಗಳಲ್ಲಿ ಮೂರ್ತಿನ ಇಳಿಸ್ಕೊಂಡು ಬರ್ತಾರೆ. ಅದು ಮೂರ್ತಿ ಬರೋದಕ್ಕೆ ಮಾತ್ರ ಅಲೋ ಇರುತ್ತೆ, ಬೇರೆ ಯಾರಿಗೂ ಅಲೋ ಇಲ್ಲ. ಹಾಗಾಗಿ ಅದನ್ನು ಅಗೇನ್ ಗೇಟ್ ಕ್ಲೋಸ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿಗೆ ಇವಾಗ ಮೂರ್ತಿ ತಗೊಂಡು ಹೋಗ್ತಾ ಇದ್ದಾರೆ. ಮೂರ್ತಿನ ತಗೊಂಡು ಹೋಗಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆನೆ. ಆ ಆನೆ ಮೇಲೆ ಆ ಉತ್ಸವ ಮೂರ್ತಿಯನ್ನು ಇಟ್ಟು ನೋಡಿ, ಇಲ್ಲಿ ಇಟ್ಟುಬಿಟ್ಟು ಮೆರವಣಿಗೆಯನ್ನು ಆರಂಭ ಮಾಡ್ತಾರೆ.
ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.